Dear students, I welcome you all once again to this financial accounting class. ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಯೂನಿಟ್ 3 ಅಂದರೆ ಥರ್ಡ್ ಯೂನಿಟಲ್ಲಿರುವಂತಹ ಬ್ರಾಂಚ್ ಅಕೌಂಟ್ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ. ಸೊ ಇನ್ ಮೈ ಪ್ರೀವಿಯಸ್ ವಿಡಿಯೋ ಐ ಹ್ಯಾಡ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಯು ಬ್ರಾಂಚ್ ಅಂದರೆ ಏನು, ಆ ಬ್ರಾಂಚಿನ ಸ್ಥಾಪನೆ ಯಾಕೆ ಆಗ್ತದೆ, ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಆ ಅಕೌಂಟಿಂಗ್ ವಿಷಯಗಳನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನಾವು ಇನ್ ದಿಸ್ ವಿಡಿಯೋ I will explain one important method, that is debtor system of accounting ಅಲ್ಲಿ ಯಾವ ರೀತಿ ನಾವು ಬ್ರಾಂಚಸ್ ಇದು ಅಕೌಂಟ್ ಮಾಡ್ತೇವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಬೋದು. So you know that when we talk about branch, there are two different kinds of branch. One is dependent branch and the other one is independent branch. ಸೊ ಇಲ್ಲಿ ಕನ್ನಡದಲ್ಲಿ ಹೇಳೋದಾದರೆ ಕೆಲವೊಂದು ಬ್ರಾಂಚ್ಗಳು ಹೆಡ್ ಆಫೀಸ್ ಮೇಲೆ ಅವಲಂಬನೆ ಇರ್ತದೆ. ದೇ ಡಿಪೆಂಡ್ ಅಪಾನ್ ಹೆಡ್ ಆಫೀಸ್. ನೀವೀಗ ಕೇಳ್ಬೋದು, ಯಾಕೆ ಈ ರೀತಿಯ ಅವಲಂಬನೆ ಬರ್ತದೆ ಅಂದರೆ ವೈ ಡು ದೇ ಡಿಪೆಂಡ್ ಅಪಾನ್ ಹೆಡ್ ಆಫೀಸ್? ದ ರೀಸನ್ ಇಸ್ ದೇ ಆರ್, ಅದು ಬಹಳ ಸಣ್ಣ ಮಟ್ಟದಲ್ಲಿ ವ್ಯವಹಾರವನ್ನು ನಡೆಸುವಂತಹ ಒಂದು ಬ್ರಾಂಚಸ್ ಇದ್ದಿರ್ಬೋದು, ಬಹಳ ಹೆಚ್ಚು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇರುವುದಿಲ್ಲ. ಸೊ ಇಂತಹ ಬ್ರಾಂಚಸ್ಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟಿರೋದಿಲ್ಲ. ಸೊ ಫಾರ್ ಆಲ್ ದೇರ್ ರಿಕ್ವೈರ್ಮೆಂಟ್ಸ್, ಇಫ್ ದೇ ನೀಡ್ ಗೂಡ್ಸ್ ಆರ್ ಕ್ಯಾಶ್ ಆರ್ ಎನಿಥಿಂಗ್, ದೇ ಹ್ಯಾವ್ ಟು ಡಿಪೆಂಡ್ ಅಪಾನ್ ಹೆಡ್ ಆಫೀಸ್. ಅವರ ಎಲ್ಲ ಅಗತ್ಯತೆಗಳಿಗೆ ಅವರು ಹೆಡ್ ಆಫೀಸ್ ಮೇಲೆ ಅವಲಂಬನೆ ಇರ್ತದೆ. ಸೊ ದೇ ಆರ್ ಕಾಲ್ಡ್ ಆಸ್ ಡಿಪೆಂಡೆಂಟ್ ಬ್ರಾಂಚಸ್. ಆ್ಯಂಡ್ ದೆನ್ ದೆರ್ ಆರ್ ಸರ್ಟೆನ್ ಬ್ರಾಂಚಸ್ ವಿಚ್ ಆರ್ ಇಂಡಿಪೆಂಡೆಂಟ್. ಈಗ ನಾವು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಈ ಡಿಪೆಂಡೆಂಟ್ ಬ್ರಾಂಚಸ್ಗೆ ಸಂಬಂಧಪಟ್ಟ ಅಕೌಂಟ್ ಯಾವ ರೀತಿ ಮಾಡಬೇಕೆನ್ನೋದನ್ನು ಅರ್ಥ ಮಾಡಿಕೊಳ್ಬೋದು. ಸೊ ಇನ್ ದ ಕೇಸ್ ಆಫ್ ಡಿಪೆಂಡೆಂಟ್ ಬ್ರಾಂಚ್ ವಿ ಹ್ಯಾವ್ ಡಿಫ್ರೆಂಟ್ ಅಕೌಂಟಿಂಗ್ ಸಿಸ್ಟಮ್ಸ್ that can be used. There are two main accounting systems. One is debtor system and the second one is stock and debtor system. ಇಲ್ಲಿ ಸ್ಟೂಡೆಂಟ್ಸ್ ನೀವು ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕೇನೆಂದರೆ, ಸಣ್ಣ ಮಟ್ಟದ ವ್ಯವಹಾರ ಇದ್ದಿರುವ ಕಾರಣ ಆ ಬ್ರಾಂಚಸಲ್ಲಿ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದಿಲ್ಲ. ದೇ ಡು ನಾಟ್ ಹ್ಯಾವ್ ಅ ಸಪ್ರೇಟ್ ಅಕೌಂಟಿಂಗ್ ಸಿಸ್ಟಮ್ ಇನ್ ದ ಬ್ರಾಂಚ್. ಸೊ ಅಲ್ಲಿ ವ್ಯವಹಾರ ನಡೀತದೆ, ಟ್ರಾನ್ಸಾಕ್ಷನ್ಸ್ಗಳು ಇರ್ತದೆ. ಸೊ ಅದನ್ನೆಲ್ಲವನ್ನು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಕೌಂಟನ್ನು ಹೆಡ್ ಆಫೀಸೇ ಮೇಂಟೈನ್ ಮಾಡ್ತದೆ. ಸೊ ಡಿಪೆಂಡೆಂಟ್ ಬ್ರಾಂಚ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಹೆಡ್ ಆಫೀಸ್ ಫಾರ್ ಅಕೌಂಟಿಂಗ್ ಆಸ್ಪೆಕ್ಟ್ಸ್. ಆ ಅಕೌಂಟಿಂಗ್ ವಿಷಯಗಳನ್ನು ತೆಗೆದುಕೊಳ್ಳುವಾಗಲೂ ಆ ಅವಲಂಬನೆಯನ್ನು ನಾವಿಲ್ಲಿ ನೋಡಬಹುದು. ಅಂದರೆ ಡಿಪೆಂಡೆಂಟ್ ಬ್ರಾಂಚ್ ವಿಲ್ ಡಿಪೆಂಡ್ ಅಪಾನ್ ಹೆಡ್ ಆಫೀಸ್ ಈವನ್ ಫಾರ್ ಅಕೌಂಟಿಂಗ್ ದ ಟ್ರಾನ್ಸಾಕ್ಷನ್ಸ್ that has taken place in the branches. So you have to understand that head office will maintain all the books of accounts even for branches. It is not maintained in the branches. Branches ಅಲ್ಲಿ ಒಬ್ಬ ಸಪ್ರೇಟ್ ಅಕೌಂಟೆಂಟ್ ಅನ್ನು ಅವರು ನೇಮಕ ಮಾಡೋದಿಲ್ಲ, ಯಾಕಂದರೆ ಅಷ್ಟು ದೊಡ್ಡ ಮಟ್ಟದ ಬ್ರಾಂಚ್ ಇರೋದಿಲ್ಲ. ಸೊ ಅಲ್ಲಿ ನಡೆದಂತಹ ಎಲ್ಲ ವಿಷಯಗಳನ್ನು ಬ್ರಾಂಚಸ್ಗಳು ಬರೆದಿರ್ತವೆ. ದೇ ಕ್ಯಾನ್ ಹ್ಯಾವ್ ಸಮ್ ರಿಜಿಸ್ಟರ್ ವೇರ್ ಇನ್ ದೇ ಕ್ಯಾನ್ ರೈಟ್ ದ ಟ್ರಾನ್ಸಾಕ್ಷನ್ಸ್ that has taken place. ಆ್ಯಂಡ್ ಆಲ್ ದಿಸ್ ಇನ್ಫಾರ್ಮೇಷನ್, ಅಲ್ಲಿ ಇದ್ದಂತಹ ಎಲ್ಲ ಮಾಹಿತಿಯನ್ನು ಅವರು ಹೆಡ್ ಆಫೀಸಿಗೆ ಕೊಡ್ತಾರೆ. ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ಹೆಡ್ ಆಫೀಸ್ ವಿಲ್ ಮೇಂಟೈನ್ ದ ಅಕೌಂಟ್ಸ್. ಸೊ ಇಟ್ ಈಸ್ ನಾಟ್ ಮೇಂಟೈನ್ಡ್, ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಕೆಪ್ಟ್ ಇನ್ ದ ಬ್ರಾಂಚಸ್. ಸೊ ವಿತ್ ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್ ನೌ ವಿ ವಿಲ್ ಟೇಕ್ ಅಪ್ ದ ಫಸ್ಟ್ ಅಕೌಂಟಿಂಗ್ ಸಿಸ್ಟಮ್, ದಟ್ ಈಸ್ ಡೆಕ್ಟರ್ಸ್ ಸಿಸ್ಟಮ್. ಈ ಡೆಕ್ಟರ್ಸ್ ಸಿಸ್ಟಮ್ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅಕೌಂಟಿಂಗ್ ಅನ್ನೋದನ್ನು ಇಲ್ಲಿ ನೋಡುವ. To understand, I have taken a problem from question paper 2017, question number 8. This is from the Mangalore University. 12 marks question. On the section B ಅಲ್ಲಿ 12 ಮಾರ್ಕ್ಸಿಗೆ ಕೇಳಿದಂತಹ question. Sharada Limited invoices goods to its branch at Sringeri at cost. So you need to understand that it is cost. ಯಾಕಂದರೆ ಇನ್ನೊಂದು ಈ ಡೆಕ್ಟರ್ ಸಿಸ್ಟಮಲ್ಲಿ ಎರಡು ಮೆಥಡ್ ಉಂಟು. that is depending upon the situation. ಕೆಲವೊಂದು ಸಂದರ್ಭದಲ್ಲಿ goods are supplied at cost, and in some other cases goods can also be supplied at a higher price. ಅಂದರೆ ಗೂಡ್ಸನ್ನು ಕಾಸ್ಟ್ ಪ್ರೈಸಲ್ಲಿ ಸಪ್ಲೈ ಮಾಡ್ಬೋದು ಅಥವಾ ಹೆಚ್ಚಿನ ಬೆಲೆಯಲ್ಲಿ ಅದನ್ನು ಸಪ್ಲೈ ಮಾಡ್ಬೋದು ಹೆಡ್ ಆಫೀಸಿಂದ ಬ್ರಾಂಚಿಗೆ. ಸೊ ಇಫ್ ಇಟ್ ಈಸ್ ಸಪ್ಲೈಡ್ ಅಟ್ ಕಾಸ್ಟಲ್ಲಿ ಸಪ್ಲೈ ಮಾಡಿದರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈ ಪ್ರಾಬ್ಲಮಲ್ಲಿ ನಾವು ನೋಡಿಕೊಳ್ಬೋದು. From the following particulars for the year ending 31st December 2016, prepare branch account and debtors account in the books of head office. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ಈ ಬ್ರಾಂಚ್ ಅಕೌಂಟ್ ಏನು ಮಾಡ್ತಾರೆ ಅದು ಬ್ರಾಂಚಸಲ್ಲಿ ಇಟ್ಟುಕೊಳ್ಳೋದಿಲ್ಲ ಅವರು. ಇಟ್ ಈಸ್ ಮೇಂಟೈನ್ಡ್, ಇಟ್ ಈಸ್ ಡನ್ ಬೈ ಹೆಡ್ ಆಫೀಸ್.
ಹೆಡ್ ಆಫೀಸ್ ತನ್ನ ಪ್ರತಿಯೊಂದು ಬ್ರ್ಯಾಂಚಿಗೂ ಒಂದು ಬ್ರಾಂಚ್ ಅಕೌಂಟ್ ಅಂತ ಮೇಂಟೈನ್ ಮಾಡ್ತಾರೆ, ಇಟ್ಟುಕೊಳ್ತಾರೆ. ಸೊ ಇಟ್ ಈಸ್ ಪ್ರಿಪೇರ್ಡ್ ಬೈ ದ ಹೆಡ್ ಆಫೀಸ್. ಸೊ ವಿ ಹ್ಯಾವ್ ಆಲ್ ದಿಸ್ ಇನ್ಫಾರ್ಮೇಷನ್. ಈ ಎಲ್ಲ ಮಾಹಿತಿ ಬ್ರಾಂಚಸ್ಗಳು ಹೆಡ್ ಆಫೀಸಿಗೆ ಕೊಡ್ತದೆ. ಸೊ ಆ ಆಧಾರದ ಮೇಲೆ, ಈ ಮಾಹಿತಿಯ ಆಧಾರದ ಮೇಲೆ ಹೆಡ್ ಆಫೀಸ್ ಬ್ರಾಂಚಸ್ ಅಕೌಂಟ್ ಮಾಡ್ತದೆ, ಬ್ರಾಂಚಿನ ಅಕೌಂಟನ್ನು ಮಾಡ್ತದೆ. So when we see the information, see what we need is the assets and the liabilities, opening balance of assets, opening balance of liabilities, ಹಾಗೆಯೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್, ಈ ವಿವರಗಳು ನಮಗೆ ಬೇಕಾಗ್ತದೆ. ಅದೇ ರೀತಿ ಅಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ನಡೆದಿದ್ರೆ, ಅಂದರೆ ಹೆಡ್ ಆಫೀಸ್ ಮತ್ತು ಬ್ರಾಂಚ್, ಮೇ ಬಿ ದ ಗೂಡ್ಸ್ ಆ್ಯಂಡ್ ದ ಕ್ಯಾಶ್ that is supplied to the branches. ಹೆಡ್ ಆಫೀಸ್ ಗೂಡ್ಸ್ ಅನ್ನು ಕಳಿಸಿಕೊಟ್ಟಿರ್ಬೋದು, ಕ್ಯಾಶ್ ಅನ್ನು ಕೊಟ್ಟಿರ್ಬೋದು, ಇಂತಹ ಟ್ರಾನ್ಸಾಕ್ಷನ್. ಅದೇ ರೀತಿ ಬ್ರಾಂಚಸ್ಗಳಿಂದ ಗೂಡ್ಸ್ ರಿಟರ್ನ್ ಆಗಿರ್ಬೋದು ಹೆಡ್ ಆಫೀಸಿಗೆ, ಕ್ಯಾಶ್ ರೆಮಿಟೆನ್ಸ್ ಆಗಿರ್ಬೋದು. ಸೊ ಇಂತಹ ಟ್ರಾನ್ಸಾಕ್ಷನ್ಸ್ಗಳ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ಇದ್ದರೆ ಯು ಕ್ಯಾನ್ ಈಸಿಲಿ ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್. ಸೊ ವಿ ಹ್ಯಾವ್ ಆಲ್ ದ ಓಪನಿಂಗ್ ಬ್ಯಾಲೆನ್ಸಸ್, ಬ್ರಾಂಚ್ ಸ್ಟಾಕ್, ಪೆಟ್ಟಿ ಕ್ಯಾಶ್, ಡೆಟರ್. ದೇರ್ ಇಸ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಸೇಲ್ಸ್, ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ರೆಂಟ್, ಸ್ಯಾಲರಿ, ಪೆಟ್ಟಿ ಕ್ಯಾಶ್. ಅದೇ ರೀತಿ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಕೂಡ ಕೊಟ್ಟಿದ್ದಾರೆ, ಸ್ಟಾಕ್, ಕ್ಯಾಶ್ ಆ್ಯಂಡ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್, ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್. ಸೊ ವಿ ನೀಡ್ ಆಲ್ ದಿಸ್ ಇನ್ಫಾರ್ಮೇಷನ್, ಬಟ್ ಒನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಸ್ ಮಿಸ್ಸಿಂಗ್. ಅಂದರೆ ಒಂದು ಮುಖ್ಯವಾದ ವಿಷಯ ಇಲ್ಲಿ ಇಲ್ಲ ನೋಡಿ, ಬ್ರಾಂಚ್ ಡೆಟರ್ಸ್ ಆಸ್ ಆನ್ 31st December 2016. ಈಗ ಬ್ರಾಂಚ್ ಅಕೌಂಟ್ ಮಾಡಬೇಕಾದ್ರೆ ನಮಗೆ ಡೆಟರ್ಸ್ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಅಗತ್ಯ ಉಂಟು, ಬಟ್ ವಿ ಡು ನಾಟ್ ಹ್ಯಾವ್ ಇಟ್. ಈ ಪ್ರಾಬ್ಲಮಲ್ಲಿ ಅದು ಕೊಡಲಿಲ್ಲ. ಸೊ ಹೌ ಡು ವಿ ಕ್ಯಾಲ್ಕುಲೇಟ್ ದಿಸ್ ಕ್ಲೋಸಿಂಗ್ ಬ್ಯಾಲೆನ್ಸ್? See, there is one important method that you can use is, you can prepare the debtors account. ಈ ಡೆಟರ್ಸ್ ಅಕೌಂಟ್ ಮಾಡಿ ಗೊತ್ತಿರುವ ವಿಷಯಗಳನ್ನು, ಅಂದರೆ ಈ ಡೆಟರ್ಸ್ ಅಕೌಂಟ್ ಮೇಲೆ ಯಾವೆಲ್ಲ ಟ್ರಾನ್ಸಾಕ್ಷನ್ಸ್ ಪರಿಣಾಮ ಬೀಳ್ತದೆ ಅಂತಹ ಟ್ರಾನ್ಸಾಕ್ಷನ್ಸನ್ನು ಆ ಡೆಟರ್ಸ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ಬೋದು. ಸೊ ಆವಾಗ ಎಲ್ಲ ಎಂಟ್ರೀಸ್ ನೀವು ರೆಕಾರ್ಡ್ ಮಾಡಿದರೆ ಆವಾಗ ಇಟ್ ಈಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ಯೋರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. Now, to prepare the debtors account, understand what kind of account is this. ಅದು ಎಂತಹ ಅಕೌಂಟ್ ಅಂತ ನಾವು ಅರ್ಥ ಮಾಡಬೇಕು. ಡೆಟರ್ಸ್, ಯು ನೋ, ಸಂಬಡಿ ಓಸ್ ಯು ದಟ್ ಅಮೌಂಟ್. ಬೇರೆಯವರು ನಿಮಗೆ ಆ ಹಣ ಕೊಡ್ಲಿಕ್ಕುಂಟು. ನಾವು ಬಿಸ್ನೆಸ್ನ ದೃಷ್ಟಿಕೋನದಿಂದ ನೋಡೋದು. ಸೊ ಇಟ್ ಈಸ್ ಅನ್ ಅಸೆಟ್. ಸೊ ಅಂಡರ್ಸ್ಟ್ಯಾಂಡ್, ಎಲ್ಲದಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೊಳ್ಬೇಕು, ಇಟ್ ಈಸ್ ಅನ್ ಅಸೆಟ್ ಅಕೌಂಟ್. ಸೊ ಇನ್ ಅಸೆಟ್ ಅಕೌಂಟ್ ಹೌ ಡು ಯು ಮೇಕ್ ದ ಎಂಟ್ರೀಸ್? ಯಾವ ರೀತಿ ಎಂಟ್ರೀಸ್ ಮಾಡ್ತೀರಿ? When a new asset is to be brought into books of accounts, it is done by debiting the concerned asset account. ಅಸೆಟ್ ಅಕೌಂಟಲ್ಲಿ ಯಾವತ್ತೂ ನಿಮಗೆ ಆ ಡೆಬಿಟ್ ಬ್ಯಾಲೆನ್ಸೇ ಇರ್ತದೆ. ಯಾಕಂದರೆ ಒಂದು ಹೊಸ ಅಸೆಟನ್ನು ನೀವು ರೆಕಾರ್ಡ್ಸಿಗೆ ತರುವಾಗಲೂ ಅದನ್ನು ಡೆಬಿಟ್ ಮಾಡ್ತೀರಿ. ಆ್ಯಂಡ್ ಇಫ್ ಯು ಫೈಂಡ್ ದ್ಯಾಟ್ ದೆರ್ ಇಸ್ ಎನಿ ಇನ್ಕ್ರೀಸ್ ಇನ್ ಅಸೆಟ್, ಒಂದು ಅಸೆಟ್ ಅಕೌಂಟ್ ಹೆಚ್ಚಾಗ್ತಾ ಉಂಟು, ದೆರ್ ಇಸ್ ಇನ್ಕ್ರೀಸ್ ಇನ್ ಅಸೆಟ್ ವ್ಯಾಲ್ಯೂ, ಹೌ ಡು ಯು ರೆಕಾರ್ಡ್ ಇಟ್? Maybe you have, for example, additional purchase of machinery. ಮತ್ತೊಂದು ಮೆಷಿನರಿಯನ್ನು ನೀವು ಪರ್ಚೇಸ್ ಮಾಡಿದ್ದೀರಿ. ಹೌ ಡು ಯು ರೆಕಾರ್ಡ್ ಇಟ್? ಇಟ್ ಈಸ್ ಡನ್ ಬೈ ಡೆಬಿಟಿಂಗ್ ಇಟ್ ಟು ದ ಮೆಷಿನರಿ ಅಕೌಂಟ್. ಸೊ ದ ಕನ್ಸರ್ನ್ಡ್ ಅಕೌಂಟ್ ಇಸ್ ಟು ಬಿ ಡೆಬಿಟೆಡ್. ಎನಿ ಇನ್ಕ್ರೀಸ್ ಇನ್ ದ ಅಸೆಟ್ ವ್ಯಾಲ್ಯೂ, ಒಂದು ಅಸೆಟ್ ವ್ಯಾಲ್ಯೂ ಹೆಚ್ಚಾದರೆ ಇಟ್ ಈಸ್ ರೆಕಾರ್ಡೆಡ್ ಬೈ ಡೆಬಿಟಿಂಗ್ ಇಟ್ ಟು ದ ಕನ್ಸರ್ನ್ಡ್ ಅಸೆಟ್ ಅಕೌಂಟ್. ಅದೇ ರೂಲ್ ನಮ್ಮ ಡೆಟರ್ಸ್ ಅಕೌಂಟಲ್ಲೂ ಬರ್ತದೆ. ಯಾಕಂದರೆ ಡೆಟರ್ಸ್ ಅಕೌಂಟ್ ಅಂದರೂ ಒಂದು ಅಸೆಟ್ ಅಕೌಂಟ್. ಸೊ ಇಟ್ ಈಸ್ ವೆರಿ ಈಸಿ ಟು ಪ್ರಿಪೇರ್ ಯುವರ್ ಡೆಟರ್ಸ್ ಅಕೌಂಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್. ದೆರ್ ವಿಲ್ ಬಿ ವೇರಿಯಸ್ ಟ್ರಾನ್ಸಾಕ್ಷನ್ಸ್, ಬೇರೆ ಬೇರೆ ರೀತಿಯ ಟ್ರಾನ್ಸಾಕ್ಷನ್ಸ್ ನಡೀತದೆ. ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಡೆಟರ್ಸ್ ಮೇಲೆ ಪರಿಣಾಮ ಬೀರ್ತದೆ, ಆ ಡೆಟರ್ಸ್ ಬ್ಯಾಲೆನ್ಸ್ ಚೇಂಜ್ ಆಗುವ ರೀತಿಯಲ್ಲಿ ಆ ಪರಿಣಾಮ ಇರ್ತದೆ. ಸೊ ಅಂತಹ ಟ್ರಾನ್ಸಾಕ್ಷನ್ಸನ್ನು ನೀವು ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ವಾಟ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಡಸ್ ಇಟ್ ಹ್ಯಾವ್ ಆನ್ ಡೆಟರ್, ಡೆಟರ್ ಮೇಲೆ ಎಂತಹ ಪರಿಣಾಮ ಬೀರ್ತದೆ ಅಂತ ಸಹ ನೀವು ಅರ್ಥ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಫ್ ದೆರ್ ಈಸ್ ಅ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್, ಇಫ್ ಇಟ್ ಇನ್ಕ್ರೀಸಸ್ ದ ಡೆಟರ್, ಆ ಡೆಟರ್ ಅಕೌಂಟನ್ನು ಹೆಚ್ಚಿಸುವಂತಹ ಪರಿಣಾಮ ಇದ್ದರೆ ಯು ನೀಡ್ ಟು ಡೆಬಿಟ್ ಇಟ್ ಟು ದ ಡೆಟರ್ಸ್ ಅಕೌಂಟ್. ಅದೇ ರೀತಿ ಒಂದು ಟ್ರಾನ್ಸಾಕ್ಷನ್ನಿಂದ ಆ ಡೆಟರ್ಸ್ ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಆಗೋ ಅಂತಹ ಪರಿಣಾಮ ಇದ್ದರೆ ಯು ನೀಡ್ ಟು ಕ್ರೆಡಿಟ್ ಇಟ್ ಟು ಡೆಟರ್ಸ್ ಅಕೌಂಟ್. So understand, it's not a new thing for you, because you know what is an asset account. ಒಂದು ಅಸೆಟ್ ಅಕೌಂಟ್ ಯಾವ ರೀತಿ ಇರ್ತದೆ, ಅದರಲ್ಲಿ ಬರುವಂತಹ ಟ್ರಾನ್ಸಾಕ್ಷನ್ಸ್ ಯಾವ ರೀತಿ ಉಂಟು ಅಂತ ನಿಮಗೆ ಗೊತ್ತುಂಟು. ಸೊ ಟಾಕಿಂಗ್ ಅಬೌಟ್ ಡೆಟರ್ಸ್ ಅಕೌಂಟ್,
First, let us see if there is a transaction which increases the debtor's account. What we have to do? Increase in debtors, always it is debited to debtors account. ಈಗ ಅಂತಹ ಒಂದು ಟ್ರಾನ್ಸಾಕ್ಷನ್ಸ್ ನೋಡಿಕೊಳ್ಳುವ ಇಲ್ಲಿ. We have here credit sales. Why did I take it? Because when you sell it for credit, there will be additional debtors. Debtors account create ಆಗ್ತದೆ, ಹೊಸ debtors ಬರ್ತಾರೆ. So it increases the debtors account when you sell it for credit. So increase in debtors, I can give you the example of credit sales. What we have to do? ಎಲ್ಲಿ ರೆಕಾರ್ಡ್ ಮಾಡಬೇಕು? It has to be recorded on the debit side because it is an asset account and increase in the asset account has to be debited. So it is a asset account and it is to be debited. ಅದೇ ರೀತಿ ಇನ್ನೊಂದು ಟ್ರಾನ್ಸಾಕ್ಷನ್ ಹೇಳ್ತೇನೆ ನೋಡಿ ಇಲ್ಲಿ, ವಿಚ್ ವಿಲ್ ರೆಡ್ಯೂಸ್ ದ ಡೆಟರ್ಸ್ ಅನ್ನು ಕಡಿಮೆ ಮಾಡುವಂತಹ ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಅನ್ನು ಐಡೆಂಟಿಫೈ ಮಾಡುವ. ವಿ ಹ್ಯಾವ್ ಹಿಯರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್. ಯು ಕ್ಯಾನ್ ಸಿ ದಿಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್. ಈಗ ಇದರ ಪರಿಣಾಮ ಎಂತಹದು ಅಂತ ಅರ್ಥ ಮಾಡಿಕೊಳ್ಳುವ. ಸಿ, ವೆನ್ ಸಂಬಡಿ ಓಸ್ ಯು ದ್ಯಾಟ್ ಅಮೌಂಟ್, ಬೇರೆಯವರು ಆ ಡೆಟರ್ ಎನ್ನುವವರು ನಿಮಗೆ ಹಣ ಕೊಡ್ಲಿಕ್ಕೆ ಇರ್ತದೆ. ಅವರು ಬಂದು ಎಷ್ಟು ಹಣ ಕೊಡ್ಲಿಕ್ಕೆ ಉಂಟು, ದೇ ವಿಲ್ ಪೇ ದ್ಯಾಟ್ ಅಮೌಂಟ್. ಅವರು ನಿಮಗೆ ಹಣ ತೆಗೆದು ಕೊಡ್ತಾರೆ. ಆ್ಯಂಡ್ ದೇರ್ ಆಫ್ಟರ್ ಯು ವಿಲ್ ನಾಟ್ ಹ್ಯಾವ್ ದೆಮ್ ಆಸ್ ಡೆಟರ್. ಅವರನ್ನು ಡೆಟರ್ ಅಂತ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ನಂತರ. ಸೊ ಡೆಟರ್ಸ್ ಅಕೌಂಟ್ ಆಟೋಮ್ಯಾಟಿಕಲಿ ವಿಲ್ ರೆಡ್ಯೂಸ್, ರೈಟ್? ಸೊ ವೆನ್ ದೇ ಪೇ ದ ಅಮೌಂಟ್, ವೆನ್ ದೇ ಡಿಸ್ಚಾರ್ಜ್ ದೇರ್ ಲಯಬಿಲಿಟಿ, ಅವ್ರದ್ದೇನು ಸಾಲ ಇತ್ತು, ಲಯಬಿಲಿಟಿ ಇತ್ತು, ಅದನ್ನು ಅವರು ಡಿಸ್ಚಾರ್ಜ್ ಮಾಡಿದರೆ, ತೀರಿಸಿದರೆ, ದೇರ್ ಆಫ್ಟರ್ ಯುವರ್ ಡೆಟರ್ ಅಕೌಂಟ್ ವಿಲ್ ರೆಡ್ಯೂಸ್ ಬೈ ದ್ಯಾಟ್ ಅಮೌಂಟ್. ಅಷ್ಟು ಅಮೌಂಟ್ ಡೆಟರ್ಸ್ ಅಕೌಂಟಿಂದ ನೀವು ಕಡಿಮೆ ಮಾಡಬೇಕು. ಸೊ ಇಫ್ ದೆರ್ ಇಸ್ ಡಿಕ್ರೀಸ್ ಇನ್ ದ ಡೆಟರ್ಸ್ ಅಕೌಂಟ್, ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. ಅಂಡರ್ಸ್ಟ್ಯಾಂಡ್ ದ್ಯಾಟ್, ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್ ಟು ಡೆಟರ್ಸ್ ಅಕೌಂಟ್. ಸೊ ಈ ಎರಡು ವಿಷಯಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಟೇಕ್ ದ ಟ್ರಾನ್ಸಾಕ್ಷನ್ಸ್ ತಗೊಳ್ಳಿ, ಅದರ ಪರಿಣಾಮ ಎಂತಹದು ಅಂತ ಅರ್ಥ ಮಾಡಿಕೊಳ್ಳಿ, ಆ ಅಕೌಂಟ್ ಮೇಲೆ ಎಂತಹ ಪರಿಣಾಮ ಬೀರ್ತದೆ ಅಂತ ನೋಡಿಕೊಳ್ಳಿ. ಅಂದರೆ ಅದು ಆ ಅಕೌಂಟ್ ಬ್ಯಾಲೆನ್ಸನ್ನು ಹೆಚ್ಚಿಸ್ತದ, ಅಕೌಂಟ್ ಬ್ಯಾಲೆನ್ಸನ್ನು ಕಡಿಮೆ ಮಾಡ್ತದ ಅಂತ ನೋಡಿಕೊಳ್ಳಿ. ಆ್ಯಂಡ್ ಇಫ್ ಇಟ್ ಹ್ಯಾಸ್ ದ ಕೈಂಡ್ ಆಫ್ ಇಂಪ್ಯಾಕ್ಟ್ ಇಸ್ ಲೈಕ್, ಇಫ್ ಇಟ್ ರೆಡ್ಯೂಸಸ್ ದ ಡೆಟರ್, ಯು ನೀಡ್ ಟು ಕ್ರೆಡಿಟ್. ಇಫ್ ಇಟ್ ಇನ್ಕ್ರೀಸಸ್ ದ ಡೆಟರ್, ಯು ನೀಡ್ ಟು ಡೆಬಿಟ್. ಸೊ ಈ ಒಂದು ವಿಷಯವನ್ನು ಅರ್ಥ ಮಾಡಿದರೆ ಯು ಕ್ಯಾನ್ ಈಸಿಲಿ ಪ್ರಿಪೇರ್ ದ debtors account. Now what we have to record, these are the two important things to be recorded. Then we have the opening balance of debtor. Always in a asset account, understand there is a debit balance. Ali debit balance irthade. So I have recorded it. It is taken from the problem. You have a debtors 2940. Then ಈಗ ಕೊಟ್ಟಂತಹ ಎರಡು ಟ್ರಾನ್ಸಾಕ್ಷನ್ಸ್ ನೋಡುವ. One is credit sales. It increases the debtor, so you need to debit it to debtors account. ಅದು ಹೆಚ್ಚಿಸ್ತದೆ, so you need to debit it to debtors account. And there is cash received from debtor, ಅದು ರೆಡ್ಯೂಸ್ ಮಾಡ್ತದೆ, ಕಡಿಮೆ ಮಾಡ್ತದೆ. You need to credit it to debtors account. So this is the entry by bank account, cash received from debtor. ಆನಂತರ ವಿ ಡು ನಾಟ್ ಹ್ಯಾವ್ ಎನಿ ಅದರ್ ಟ್ರಾನ್ಸಾಕ್ಷನ್. ಡೆಟರ್ಗೆ ಸಂಬಂಧಪಟ್ಟಂತಹ ಬೇರೆ ಯಾವುದೇ ಟ್ರಾನ್ಸಾಕ್ಷನ್ಸ್ ಇಲ್ಲಿಲ್ಲ. ಬೇರೆ ಬೇರೆ ವಿಷಯಗಳುಂಟು, ಬಟ್ ಯು ನೀಡ್ ಟು ಟೇಕ್ ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಎಫೆಕ್ಟ್ಸ್ ಡೆಟರ್. ಡೆಟರ್ಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ಸನ್ನು ಮಾತ್ರ ಇಲ್ಲಿ ನಾವು ತಗೊಳ್ಬೇಕು. ನಾವು ವಾಟ್ ಈಸ್ ದ ಟೋಟಲ್? ಟೋಟಲ್ ಇಸ್, ಯು ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಅಕೌಂಟ್. ನಾವು ಈಗ ಬ್ಯಾಲೆನ್ಸ್ ಮಾಡುವಾಗ ನಿಮಗೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು ಬೇಕು ಅದು ಸಿಗ್ತದೆ. So your total is 31,020, and from 31,020 you find that the debit total is more. So from 31,020 if you deduct 27,580 ಅನ್ನು ಮೈನಸ್ ಮಾಡಿದರೆ you will get the closing balance. So 3,440 ಬ್ಯಾಲೆನ್ಸ್ ಬರ್ತದೆ. This is your closing balance. ಸೊ ಈ ರೀತಿ ಡೆಟರ್ಸ್ ಅಕೌಂಟ್ ಮಾಡಿ ನಮಗೆ ಯಾವುದಾದ್ರೂ ವಿಷಯ ಗೊತ್ತಿಲ್ಲದಿದ್ದರೆ, ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ದೇ ವಿಲ್ ನಾಟ್ ಗಿವ್ ಯು ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಬಹಳ ಮುಖ್ಯ ಮಾಹಿತಿ ಅದು ಕೊಟ್ಟಿರುವುದಿಲ್ಲ. ದಟ್ ಟೈಮ್ ಆಲ್ಸೋ ಯು ಕ್ಯಾನ್ ಪ್ರಿಪೇರ್ ದಿಸ್ ಅಕೌಂಟ್. ಆ್ಯಂಡ್ ಸಮ್ಟೈಮ್ಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ ಮಾಹಿತಿ ಇರುವುದಿಲ್ಲ. ಆ ಸಂದರ್ಭದಲ್ಲೂ ಈ ಡೆಟರ್ಸ್ ಅಕೌಂಟ್ ಮಾಡಿ ಯಾವ ವಿಷಯ ನಮಗೆ ಗೊತ್ತಿರುವುದಿಲ್ಲ ಅದನ್ನು ಕಂಡುಹಿಡಿಯಬಹುದು. ನಾವು ನೆಕ್ಸ್ಟ್ we have all the information. ಈ ಬ್ರಾಂಚ್ ಅಕೌಂಟ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿ ಈಗ ಉಂಟು. Now when we talk about branch account, why it is done,
ಈ ಹಿಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳಿದ್ರೆ ನಾವು ಮುಖ್ಯವಾಗಿ ತಿಳಿದುಕೊಳ್ಬೇಕು, ದಿಸ್ ಇಸ್ ಪ್ರಿಪೇರ್ಡ್ ಬೈ ಹೆಡ್ ಆಫೀಸ್. ಹೆಡ್ ಆಫೀಸ್ ಪ್ರತಿಯೊಂದು ಬ್ರಾಂಚಿಗೂ ಒಂದೊಂದು ಅಕೌಂಟ್ ಮೇಂಟೈನ್ ಮಾಡ್ತದೆ ತನ್ನ ಬುಕ್ಸಲ್ಲಿ. ಸೊ ಇಟ್ ಈಸ್ ನಾಟ್ ಮೇಂಟೈನ್ಡ್ ಬೈ ದ ಬ್ರಾಂಚ್. Understand that it is not maintained by the branch. So you have to write in the books of head office. So because it is branch, don't write in the books of branch. It is prepared by head office. Write in the books of the head office. ಈಗ ಒಂದು ಸಂಸ್ಥೆಗೆ ಬೇರೆ ಬೇರೆ ಕಡೆ ಬ್ರಾಂಚಸ್ ಇದ್ದಿರ್ಬೋದು. ಸೊ ಕರೆಕ್ಟಾಗಿ ಅವರು ಐಡೆಂಟಿಫೈ ಮಾಡಲಿಕ್ಕೆ ಈ ರೀತಿ ಕೊಡ್ತಾರೆ, XYZ ಬ್ರಾಂಚ್ ಅಕೌಂಟ್ ಅಂತ ಹಾಕಬೇಕು ನೀವು. ದ್ಯಾಟ್ ಈಸ್ ಲೈಕ್ ಯಾವ ಬ್ರಾಂಚಿದು ಅಕೌಂಟ್ ನೀವು ಪ್ರಿಪೇರ್ ಮಾಡ್ತೀರಿ ಆ ಬ್ರಾಂಚಿದು ಹೆಸರಿಲ್ಲಿ ಹಾಕಬೇಕಾಗ್ತದೆ. ಆ್ಯಂಡ್ we have debit side and the credit side. Now how the entries are made. Now understand the main purpose. ಇಲ್ಲಿ ಮುಖ್ಯ ಉದ್ದೇಶ ಏನಂದರೆ, ಹೆಡ್ ಆಫೀಸ್ ವುಡ್ ಲೈಕ್ ಟು ನೋ ದ ಪ್ರಾಫಿಟ್ ದಟ್ ಈಸ್ ಅರ್ನ್ಡ್ ಬೈ ಈಚ್ ಬ್ರಾಂಚ್. ಪ್ರತಿಯೊಂದು ಬ್ರಾಂಚ್ ಎಷ್ಟೆಷ್ಟು ಪ್ರಾಫಿಟ್ ಅರ್ನ್ ಮಾಡಿದೆ ಅನ್ನೋದು ಆ ಮುಖ್ಯವಾದ ಮಾಹಿತಿ ಹೆಡ್ ಆಫೀಸ್ಗೆ ಬೇಕಾಗ್ತದೆ. ಅದೇ ರೀತಿ ಫೈನಾನ್ಷಿಯಲ್ ಪೊಸಿಷನ್, ಒಂದು ಬ್ರಾಂಚನ್ನು ತೆಗೆದುಕೊಳ್ಳುವಾಗ ಅದರ ಫೈನಾನ್ಷಿಯಲ್ ಪೊಸಿಷನ್, ಅಸೆಟ್, ಲಯಬಿಲಿಟಿ ಎಲ್ಲ ಯಾವ ರೀತಿ ಉಂಟೇನೋ ಮಾಹಿತಿ ಕೂಡ ಬೇಕಾಗ್ತದೆ. ಸೊ ಆ ಸಂಪೂರ್ಣ ವಿವರವನ್ನು financial position as well as the profit calculation can be done in this branch account. ಈ ಬ್ರಾಂಚ್ ಅಕೌಂಟಲ್ಲಿ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಅಥವಾ ಲಾಸ್ ಇದ್ದರೆ ಲಾಸ್ ಕ್ಯಾಲ್ಕುಲೇಷನ್ ಕೂಡ ನಾವು ಮಾಡಬಹುದು. ಅದೇ ರೀತಿ ಫೈನಾನ್ಷಿಯಲ್ ಪೊಸಿಷನ್ ಕೂಡ ತೋರಿಸಿಕೊಳ್ಬೋದು. ಸೊ ನಿಮಗೆ ಗೊತ್ತಿರುವ ಹಾಗೆ what do we do in accounting? We prepare two statements. One is your income statement, profit and loss account ಇದ್ದಿರ್ಬೋದು, ಆನಂತರ ಬ್ಯಾಲೆನ್ಸ್ ಶೀಟ್ ಇದ್ದಿರ್ಬೋದು. ಸೊ ಅಷ್ಟು ಎಲಾಬರೇಟ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಎಲ್ಲ ಬರೋದಿಲ್ಲ. ಇಲ್ಲಿ ಮುಖ್ಯವಾಗಿ ಆ ಎರಡೂ ವಿಷಯಗಳನ್ನು, ಫೈನಾನ್ಷಿಯಲ್ ಪೊಸಿಷನಿಗೆ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡ್ತೀರೋ ಅದೇ ರೀತಿ ನಿಮ್ಮ ಪ್ರಾಫಿಟ್ ಕ್ಯಾಲ್ಕುಲೇಷನಿಗೆ ಇನ್ಕಮ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಮಾಡ್ತೀರೋ ಆ ಎರಡೂ ವಿಷಯವನ್ನು ಈ ಒಂದು ಅಕೌಂಟಲ್ಲಿ ತೋರಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ದ್ಯಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ದಿಸ್ ಬ್ರಾಂಚ್ ಅಕೌಂಟ್ ವಿಚ್ ಇಸ್ ಪ್ರಿಪೇರ್ಡ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಸೊ ವಿ ವಿಲ್ ಸಿ ನೌ ಹೌ ಇಟ್ ಈಸ್ ಟು ಬಿ ಡನ್, ಹೌ ದ ಎಂಟ್ರೀಸ್ ಆರ್ ಮೇಡ್. ದ ಫಸ್ಟ್ ಒನ್ ಮೆಥಡ್ ಹೇಗೆ ಅಂದರೆ, ಇದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಒನ್ ಇಸ್ ಓಪನಿಂಗ್ ಬ್ಯಾಲೆನ್ಸಸ್. ಇಲ್ಲಿರುವಂತಹ ಓಪನಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಬ್ರಾಂಚ್ ಅಕೌಂಟ್ ಇದು ಡೆಬಿಟ್ ಸೈಡ್. ಆಲ್ ದ ಅಸೆಟ್ಸ್, ಓಪನಿಂಗ್ ಬ್ಯಾಲೆನ್ಸಸ್ ಆಫ್ ಅಸೆಟ್ಸ್ ಟು ಬಿ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್. ಸೊ ವಿ ಹ್ಯಾವ್ ಹಿಯರ್ ಓಪನಿಂಗ್ ಬ್ಯಾಲೆನ್ಸಸ್ ಆಫ್ ಅಸೆಟ್ಸ್. ಅಲ್ಲಿ 3 ಅಸೆಟ್ ಕೊಟ್ಟಿದ್ದಾರೆ. ಸೊ ಆಲ್ ದೀಸ್ ಅಸೆಟ್ಸ್ ವಿಲ್ ಹ್ಯಾವ್ ಟು ಬಿ ರೆಕಾರ್ಡೆಡ್. Entry is to balance brought down, branch stock, branch debtor, petty cash. ಆನಂತರ ಯಾವುದಾದ್ರೂ ಲಯಬಿಲಿಟಿ ಇದ್ದರೆ ಓಪನಿಂಗ್ ಬ್ಯಾಲೆನ್ಸ್ ಟು ಬಿ ರೆಕಾರ್ಡೆಡ್ ಆನ್ ದ ಕ್ರೆಡಿಟ್ ಸೈಡ್. ಬಟ್ ಇನ್ ದಿಸ್ ಪ್ರಾಬ್ಲಮ್ ಲಯಬಿಲಿಟಿ ವಿಷಯ ನಮಗೆ ಕೊಡಲಿಲ್ಲ, ಇಟ್ ಈಸ್ ನಾಟ್ ದೇರ್. ಸೊ ದೇರ್ ಇಸ್ ಓನ್ಲಿ ಅಸೆಟ್ ವಿಚ್ ಇಸ್ ಟು ಬಿ ರೆಕಾರ್ಡೆಡ್. ಅಸೆಟ್ ರೆಕಾರ್ಡ್ ಮಾಡಿ ಆಯಿತು, ಲಯಬಿಲಿಟಿ ಇಲ್ಲ. ಆನಂತರ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಇದ್ದಿರ್ತದೆ. ಮುಖ್ಯವಾದ ಟ್ರಾನ್ಸಾಕ್ಷನ್ಸ್ ಏನಂದರೆ, sometimes head office will send the goods to branch. ಹೆಡ್ ಆಫೀಸ್ ಗೂಡ್ಸಿಗೆ ಬ್ರಾಂಚನ್ನು ಕಳಿಸಿಕೊಡ್ತದೆ. ಹೆಡ್ ಆಫೀಸ್ ದಿನನಿತ್ಯದ ಖರ್ಚುಗಳಿಗೆ ಬ್ರಾಂಚ್ಗೆ ಕ್ಯಾಶ್ ರೆಮಿಟ್ ಮಾಡ್ತದೆ, ಕ್ಯಾಶ್ ಕಳಿಸಿಕೊಡ್ತದೆ. ಸೊ ದೆರ್ ಈಸ್ ಗೂಡ್ಸ್ ಆರ್ ಕ್ಯಾಶ್ ರೆಮಿಟೆಡ್ ಬೈ ದ ಹೆಡ್ ಆಫೀಸ್ ಟು ದ ಬ್ರಾಂಚ್. ಈ ಎರಡೂ ವಿಷಯಗಳನ್ನು ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೇವೆ. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಆ್ಯಂಡ್ ಕ್ಯಾಶ್ ದಟ್ ಈಸ್ ಪೇಯ್ಡ್ ಫಾರ್ ಡೇ ಟು ಡೇ ಎಕ್ಸ್ಪೆನ್ಸಸ್. So first one, goods sent to branch, it is 2400. ಮತ್ತು ಇಲ್ಲಿ ಖರ್ಚು ಅಂತ ಹೇಳ್ತೇವೆ, ದಿನನಿತ್ಯದ ಖರ್ಚು ವೆಚ್ಚಗಳು, ಸ್ಯಾಲರಿ ಆ್ಯಂಡ್ ಪೆಟ್ಟಿ ಕ್ಯಾಶ್, ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ರೆಂಟ್. ಈ 3 ಎಕ್ಸ್ಪೆನ್ಸಸನ್ನು ಬ್ರಾಂಚಸ್ಗೆ ಹೆಡ್ ಆಫೀಸ್ ಹಣ ಕೊಡ್ತದೆ. ಸೊ ಇದನ್ನು ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆ್ಯಂಡ್ ಕ್ಯಾಶ್ ಪೇಯ್ಡ್ ಫಾರ್ ಎಕ್ಸ್ಪೆನ್ಸಸ್ to meet all the expenses. So we have this rent, salary, petty cash. ಈ ಖರ್ಚು ಆದದ್ದು ಬ್ರಾಂಚಸಲ್ಲಿ, ಬಟ್ ದ ಅಮೌಂಟ್ ವಿಲ್ ಬಿ ಪೇಯ್ಡ್ ಬೈ ಹೆಡ್ ಆಫೀಸ್. ಹೆಡ್ ಆಫೀಸ್ ಹಣ ಕೊಡ್ತದೆ. ಅದೇ ರೀತಿ ಗೂಡ್ಸ್ ಕೂಡ ಕಳಿಸಿಕೊಡ್ತದೆ ಟು ಗೂಡ್ಸ್ ಆ್ಯಂಡ್ ಟು ಬ್ರಾಂಚ್. ನೆಕ್ಸ್ಟ್ ವಿ ಹ್ಯಾವ್ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್. ಅಂದರೆ ಬ್ರಾಂಚಸ್ ತನ್ನಲ್ಲಿರುವಂತಹ ಹೆಚ್ಚಿಗೆ ಆದಂತಹ ಗೂಡ್ಸ್ ಇದ್ದಿರ್ಬೋದು ಅಥವಾ ಇನ್ನಾವುದೇ ಕಾರಣಗಳಿಂದ ತನ್ನಲ್ಲಿದ್ದಂತಹ ಗೂಡ್ಸನ್ನು ವಾಪಸ್ ಹೆಡ್ ಆಫೀಸಿಗೆ ಕಳಿಸಿಕೊಡ್ತದೆ. ಸೊ ದ್ಯಾಟ್ ವಿಲ್ ಹ್ಯಾವ್ ಟು ಬಿ ರೆಕಾರ್ಡೆಡ್ ಆನ್ ದ ಕ್ರೆಡಿಟ್ ಸೈಡ್. ಈಗ ಬ್ರಾಂಚಸ್ಸಿಂದ
ಹೆಡ್ ಆಫೀಸಿಗೆ ಏನಾದರೂ ಕಳಿಸಿಕೊಟ್ರೆ that is to be recorded on the credit side. So one thing is goods, and then we have cash. This is cash received from debtor and cash sales. ಓಕೆ, ಇದು ಎರಡು ವಿಷಯಗಳು ನಡೆದದ್ದು ಬ್ರಾಂಚಲ್ಲಿ. ಆದರೆ ಕ್ಯಾಶಲ್ಲಿ ಏನು ಬರ್ತದೆ ಅದನ್ನು ಅವರು ಇಮಿಡಿಯೇಟ್ ಬ್ರಾಂಚ್ ಹೆಡ್ ಆಫೀಸಿಗೆ ಕಳಿಸಿಕೊಡ್ತಾರೆ. ಸೊ ವಾಟ್ ಎವರ್ ದ ಟೋಟಲ್ ಕ್ಯಾಶ್ ದ್ಯಾಟ್ ಇಸ್ ದೇರ್ ಇನ್ ದ ಬ್ರಾಂಚ್ ಅವರೇ ಇಟ್ಟುಕೊಳ್ಳೋದಿಲ್ಲ, ಅವರ ದಿನನಿತ್ಯದ ಖರ್ಚುಗಳಿಗೆ ಬೇರೆ ಕ್ಯಾಶ್ ಕೊಡ್ತಾರೆ. ಸೊ ಅಲ್ಲಿ ಏನಾದರೂ ಕ್ಯಾಶ್ ರಿಸೀಟ್ ಆದರೆ ಡೆಟ್ಟರ್ಸಿಂದ ರಿಸೀವ್ ಆಗಿರ್ಬೋದು, ಅಥವಾ ನೀವು ಸೇಲ್ ಮಾಡುವಾಗ ಅದರಿಂದವೂ ರಿಸೀಟ್ ಆಗಿರ್ಬೋದು. ಸೊ ದ್ಯಾಟ್ ಕ್ಯಾಶ್ ವಿಲ್ ಬಿ ಸೆಂಟ್ ಬ್ಯಾಕ್ ಟು ದ ಹೆಡ್ ಆಫೀಸ್, ಅವರು ಹೆಡ್ ಆಫೀಸಿಗೆ ಕಳಿಸಿಕೊಡ್ತಾರೆ. ಸೊ ಈ ಎರಡೂ ವಿಷಯಗಳನ್ನು, ಒನ್ ಇಸ್ ಕ್ಯಾಶ್ ರೆಮಿಟೆನ್ಸ್ ಆ್ಯಂಡ್ ದೆನ್ ಗೂಡ್ಸ್ ರಿಟರ್ನ್ಡ್ will be recorded on the credit side by bank account. ಇದು ರೆಮಿಟೆನ್ಸ್, ಕ್ಯಾಶ್ ಸೇಲ್ ಇಂದ ಕ್ಯಾಶ್ ರಿಸೀವ್ ಆಗಿದೆ. ಅದೇ ರೀತಿ ಕ್ಯಾಶ್ ಫ್ರಮ್ ಡೆಟರ್ಸ್, ಬೋತ್ ದೀಸ್ ಐಟಮ್ಸ್ನು ಇಟ್ ವಿಲ್ ಬಿ ರೆಕಾರ್ಡೆಡ್ ಆನ್ ದ ಕ್ರೆಡಿಟ್ ಸೈಡ್. ಅದೇ ರೀತಿ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ 360, it is to be credited. After this we have ಕ್ಲೋಸಿಂಗ್ ಬ್ಯಾಲೆನ್ಸಸ್ ಟು ಬಿ ರೆಕಾರ್ಡೆಡ್. ಅಂದರೆ ಹೇಗೆ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಬ್ರಾಂಚ್ ಅಕೌಂಟಲ್ಲಿ ಹಾಕಿದ್ದೇವೆ, ಅದೇ ರೀತಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ ಮತ್ತು ಲಯಬಿಲಿಟಿ ಕೂಡ ಹಾಕಬೇಕು. ಅದರ ಒಂದು ಮುಖ್ಯ ವ್ಯತ್ಯಾಸ ಏನಂದರೆ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ ನಾವು ಡೆಬಿಟ್ ಸೈಡಲ್ಲಿ ಹಾಕಿದ್ದೆವು, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಆಗ್ತದೆ. ಸೊ ಆ ವ್ಯತ್ಯಾಸವನ್ನು ನೀವು ಅರ್ಥ ಮಾಡಬೇಕು. ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ ಇಟ್ ಈಸ್ ಟು ಬಿ ರೆಕಾರ್ಡೆಡ್ ಆನ್ ದ ಕ್ರೆಡಿಟ್ ಸೈಡ್. ಏನಾದರೂ ಲಯಬಿಲಿಟಿ ಇದ್ದರೆ ಅದು ಡೆಬಿಟ್ ಸೈಡಿಗೆ ಬರ್ತದೆ, ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಇಲ್ಲಿ ಲಯಬಿಲಿಟಿ ಇಲ್ಲ. ಇಷ್ಟು ವಿಷಯ ಏನು ಮಾಹಿತಿ ನಮಗೆ ಕೊಟ್ಟಿದ್ರು ಅದನ್ನು ನಾವೀಗ ರೆಕಾರ್ಡ್ ಮಾಡಿದ್ದೆವು. ಈಗ ಇಲ್ಲಿ ಬ್ರಾಂಚ್ ಅಕೌಂಟ್ ಮಾಡುವ ಮುಖ್ಯ ಉದ್ದೇಶ ಏನಂದರೆ, ಆ ಬ್ರಾಂಚಸಲ್ಲಿ ಎಷ್ಟು ಪ್ರಾಫಿಟ್ ಅರ್ನ್ ಆಗಿದೆ ಅಥವಾ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನು ಕಂಡುಹಿಡಿಯುವುದು. ಸೊ ಆ ಕಾರಣದಿಂದ ಈ ಬ್ರಾಂಚ್ ಅಕೌಂಟನ್ನು ಈಗ ನಾವು ಬ್ಯಾಲೆನ್ಸ್ ಮಾಡಬೇಕು. ಅಲ್ಲಿ ಏನು ವ್ಯತ್ಯಾಸ ಉಂಟು, ಡೆಬಿಟ್ ಮತ್ತು ಕ್ರೆಡಿಟ್ ಸೈಡಲ್ಲಿ ಏನು ಡಿಫ್ರೆನ್ಸ್ ಉಂಟು, ದ್ಯಾಟ್ ಈಸ್ ಐದರ್ ಟೇಕನ್ ಆಸ್ ಪ್ರಾಫಿಟ್ ಆರ್ ಲಾಸ್. ಸೊ ವಿ ವಿಲ್ ಸಿ ವಾಟ್ ಈಸ್ ದೇರ್ ಇನ್ ದಿಸ್ ಕೇಸ್. ಈ ಕೇಸಲ್ಲಿ ಏನು ಉಂಟಂತ ನೋಡುವ. ವಿ ಫೈಂಡ್ ದ್ಯಾಟ್ ಇನ್ ದಿಸ್ ಕೇಸ್ ದ ಡೆಬಿಟ್ ಟೋಟಲ್, ದ ಕ್ರೆಡಿಟ್ ಟೋಟಲ್ ಇಸ್ ಮೋರ್, ಅಲ್ಲಿ ಹೆಚ್ಚು ಉಂಟು. ಸೊ ಡೆಬಿಟ್ ಟೋಟಲಿಗೆ ನಾವು ಕಂಪೇರ್ ಮಾಡಿದರೆ ಕ್ರೆಡಿಟ್ ಇಸ್ ಮೋರ್. ಸೊ ದ ಡಿಫ್ರೆನ್ಸ್ ಇಸ್ ಟು ಬಿ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್. ಆ ಡಿಫ್ರೆನ್ಸನ್ನು ಡೆಬಿಟ್ ಸೈಡಿಗೆ ಹಾಕ್ತೇವೆ, ಆ್ಯಂಡ್ ದ್ಯಾಟ್ ಈಸ್ 14,022. ಈಗ ಕ್ರೆಡಿಟ್ ಸೈಡ್ ಹೆಚ್ಚು ಬಂದರೆ ಇಟ್ ಈಸ್ ಪ್ರಾಫಿಟ್. ಅಂದರೆ ಈ ಬ್ರಾಂಚಲ್ಲಿ XYZ ಬ್ರಾಂಚಲ್ಲಿ ದೇ ಹ್ಯಾವ್ ಅರ್ನ್ಡ್ ಪ್ರಾಫಿಟ್. ಅಲ್ಲಿ ನಡೆದಂತಹ ವ್ಯವಹಾರದಿಂದ ಆ ಒಂದು ಪೀರಿಯಡ್ ಅಂದರೆ ಈ ವರ್ಷದಲ್ಲಿ ಪ್ರಾಫಿಟ್ ಉಂಟು, ಆ್ಯಂಡ್ ದ್ಯಾಟ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ದ್ಯಾಟ್ ಈಸ್ ಅರ್ನ್ಡ್ ಈಸ್ ಟ್ರಾನ್ಸ್ಫರ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈ ರೀತಿ ಮಾಡಿ ಬ್ರಾಂಚ್ ಅಕೌಂಟ್ ಮಾಡಿ ಅಲ್ಲಿ ಆ ಬ್ರಾಂಚಸ್ ಇದು ಫೈನಾನ್ಷಿಯಲ್ ಪೊಸಿಷನ್ ಕೂಡ ಹೇಗೆ ಉಂಟಂತ ತೋರಿಸಿಕೊಳ್ಬೋದು. ಯಾಕಂದರೆ ನೀವು ಎಲ್ಲ ಮಾಹಿತಿ ಕೊಡ್ತಾ ಇದ್ದೀರಿ, ಓಪನಿಂಗ್ ಬ್ಯಾಲೆನ್ಸ್, ಅಸೆಟ್ ಮತ್ತು ಲಯಬಿಲಿಟಿ ಎಷ್ಟಿತ್ತು, ಹಾಗೆಯೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟಿ, ಅಲ್ಲಿ ಫೈನಾನ್ಷಿಯಲ್ ಪೊಸಿಷನನ್ನು ಕರೆಕ್ಟಾಗಿ ತೋರಿಸಿಕೊಡ್ಲಿಕ್ಕೆ ಆಗ್ತದೆ. ಆ್ಯಂಡ್ ಇಫ್ ಸಂಬಡಿ ವಾಂಟ್ಸ್ ದೇ ಕ್ಯಾನ್ ಈವನ್ ಹ್ಯಾವ್ ಅ ಕಂಪ್ಯಾರಿಸನ್, ಅಂದರೆ ಓಪನಿಂಗ್ ಬ್ಯಾಲೆನ್ಸನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಒಟ್ಟಿಗೆ ಕಂಪೇರ್ ಮಾಡಿ ಕೂಡ ನಾವು ಮಾತಾಡ್ಬೋದು. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಆ ಬ್ರಾಂಚಸಲ್ಲಿ ಎಷ್ಟು ಪ್ರಾಫಿಟ್ ಅರ್ನ್ ಆಗಿದೆ, ಎಷ್ಟು ಲಾಸ್ ಇನ್ಕರ್ ಆಗಿದೆ, ಈ ಮಾಹಿತಿಯನ್ನು ಈ ಒಂದು ಅಕೌಂಟ್ ಮಾಡೋದ್ರಿಂದ ಸಂಪೂರ್ಣವಾದ ಈ ಮಾಹಿತಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು.